ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 7 ಮಾರ್ಚ್ 2026ರಂದು ನಡೆಯುವಂತಹ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಅಂದರೆ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ಸ್ನ ವೆರಿ ಇಂಪಾರ್ಟೆಂಟ್ 100% ಪಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಇದು ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿದ್ದೀರಾ, ಹಾಗೆ ಯಾರು ಇನ್ನೂ ಓದಿಲ್ಲ ಅಂತ ಇದ್ದಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಮತ್ತು ಯಾರೆಲ್ಲ 80ಗೆ 80 ಸ್ಕೋರ್ ಮಾಡಬೇಕು ಬಿಸ್ನೆಸ್ ಸ್ಟಡಿಲಿ ಅಂತ ಇದ್ದೀರಾ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇದರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 4 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ, 4 ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದರೆ ಫಸ್ಟ್ನೇ ಕ್ವಶನ್ ಬಂದುಬಿಟ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ ಆಫ್ ಪ್ಲಾನಿಂಗ್ನ 4 ಲಿಮಿಟೇಷನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯೋಜನೆಯ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಇದನ್ನು ನೋಡ್ಕೊಂಡಿರಿ. ಎಲ್ಲ ಕ್ವಶನ್ಸ್ಗೂ ನೀವು ಪೀಠಿಕೆ ಮತ್ತು ಉಪಸಂಹಾರ ಅಂದರೆ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಬರೀಬೇಕು. 4 ಪಾಯಿಂಟ್ಸ್ ಇದ್ದರೆ 4 ಪಾಯಿಂಟ್ಸ್ನ ಬರೆದ್ಬಿಟ್ಟು ಅದ್ರ ಎಕ್ಸ್ಪ್ಲನೇಷನ್ ನೀವು ಓನಾಗಿ ಬರೀರಿ. ಪಾಯಿಂಟ್ಸ್ ಮಾತ್ರ ಕರೆಕ್ಟಾಗಿ ಬರೆದ್ಬಿಟ್ಟು ಆ ಪಾಯಿಂಟ್ಸಿಗೆ ಅಂಡರ್ಲೈನ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರೊಸೆಸ್ ಅಂದರೆ ನಿಯಂತ್ರಣ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು ವಿವರಿಸಿ ಅಂತಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಎಫ್.ಡಬ್ಲ್ಯೂ. ಟೇಲರ್ ಅವರ ನೀಡಿದ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ವಿವರಿಸಿ ಅಂತಿದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದು ರಿಪೀಟೆಡ್ ಆಲ್ಮೋಸ್ಟ್ 2 years ಇಂದ ನಾನು ಕ್ವಶನ್ ಪೇಪರ್ನ ನೋಡ್ತಿದ್ದೀನಿ. ಇದು ರಿಪೀಟೆಡ್ ಕ್ವಶನು, ಸೊ ಇದನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟು ಥರ್ಡ್ ಒನ್ ಕ್ವಶನ್ಸ್ ನೋಡೋದಾದರೆ, ಫೋರ್ತ್ ಒನ್ ನೋಡೋದಾದರೆ, ಆ್ಯಸ್ ಎ HR ಮ್ಯಾನೇಜರ್ ಲೀಸ್ಟ್ ಔಟ್ ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ವೈರ್ಮೆಂಟ್ ಅಂದರೆ ಮಾನವ ಸಂಪನ್ಮೂಲದ ವ್ಯವಸ್ಥಾಪಕರಾಗಿ ನೇಮಕಾತಿಯ 8 ಬಾಹ್ಯ ಮೂಲಗಳನ್ನು ಪಟ್ಟಿ ಮಾಡಿ. ಇದು ಪಟ್ಟಿ ಮಾಡಿ ಅಂತಿದೆ. ಜಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಬರೀರಿ. ಜಸ್ಟ್ 8 ಬಾಹ್ಯ ಮೂಲಗಳನ್ನು ಪಟ್ಟಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, 5ನೇ ಕ್ವಶನ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ನ ಅಂಶಗಳನ್ನು ವಿವರಿಸಿ ಅಂತಿದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ನೀವು 4 ಮಾರ್ಕ್ಸಿಗೆ 4 ಪಾಯಿಂಟ್ಸ್ ಬರೆದ್ರೆ ಸಾಕು ಇದಕ್ಕೆ. ನೆಕ್ಸ್ಟ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ 4 ಟೈಪ್ಸ್ ಆಫ್ ಟೆಸ್ಟ್ ಯೂಸ್ಡ್ ವೈಲ್ ಸೆಲೆಕ್ಟಿಂಗ್ ದ ಪ್ರಸ್ಪೆಕ್ಟಿವ್ ಎಂಪ್ಲಾಯ್ಸ್ ಉದ್ಯೋಗಿಗಳನ್ನು ಆಯ್ಕೆ ಮಾಡಲು ಬಳಸುವ 4 ವಿಧದ ಪರೀಕ್ಷೆಗಳನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಇದನ್ನು ನೋಡ್ಕೊಂಡಿರಿ. ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಗೈಡಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಸರ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ವಿತ್ ಎನಿ 4 ಪಾಯಿಂಟ್ಸ್ ನಿರ್ವಹಣೆಯ ತತ್ವಗಳ ಮಹತ್ವವನ್ನು 4 ಅಂಶಗಳೊಂದಿಗೆ ವಿವರಿಸಿ ಅಂತಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ, 8ನೇ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಫಸ್ಟ್ 4 ಸ್ಟೆಪ್ಸ್ ಆಫ್ ದ ಪ್ಲಾನಿಂಗ್ ಯೋಜನೆ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು ವಿವರಿಸಿ. ಯೋಜನೆ ಚಾಪ್ಟರ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪ್ಲಾನಿಂಗ್ ಪ್ರೊಸೆಸ್ಸು ಅದು ಚಾಪ್ಟರ್ನ ಎಲ್ಲ ಕ್ವಶನ್ಸ್ನೂ ನೀವು ಕರೆಕ್ಟಾಗಿ ಓದ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ, 9ನೇ ಕ್ವಶನ್ಸ್ ನೋಡೋದಾದರೆ, ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರ್ ಗ್ರಾಹಕರ ಯಾವುದಾದರೂ 4 ಹಕ್ಕುಗಳನ್ನು ಅಥವಾ ಹೊಣೆಗಾರಿಕೆಯನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ನೋಡ್ಕೊಂಡಿರಿ. ನೆಕ್ಸ್ಟು ಎಕ್ಸ್ಪ್ಲೈನ್ ಎನಿ 4 ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿತ್ ನೀಟ್ ಡಯಾಗ್ರಾಮ್ ವ್ಯವಹಾರ ಪರಿಸರದ ಯಾವುದಾದರೂ 4 ಆಯಾಮಗಳನ್ನು ಚಿತ್ರದೊಂದಿಗೆ ವಿವರಿಸಿ. ಇದು ಲಾಸ್ಟ್ ಚಾಪ್ಟರ್ದು. ಇದು ಆಪ್ಷನಿಗೆ ಬೇಕಾದ್ರೆ ಬಿಡ್ಕೋಬೋದು, ಇದು ಕಲ್ತಿದ್ರೆ ನಿಮ್ಗೆ ಬೆಟರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಯಾಕಂದರೆ 8 ಮಾರ್ಕ್ಸ್ ಕ್ವಶನ್ಸು. ಇದು ತುಂಬ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ ಇದು. ಸೊ 8 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ, ಮೊದಲನೇ ಕ್ವಶನ್ ಏನು, ಸಜೆಸ್ಟ್ ದ ಸೂಟೇಬಲ್ ಮೆಷರ್ಸ್ ಆಫ್ ಓವರ್ಕಮ್ ದ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಸಂವಹನದ ಅಡೆತಡೆಗಳನ್ನು ನಿವಾರಿಸುವ ಸೂಕ್ತ ಕ್ರಮಗಳನ್ನು ವಿವರಿಸಿ ಅಂತ ಇದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ, ವಾಟ್ ಈಸ್ ದ ಡಿಸೆಂಟ್ರಲೈಸೇಷನ್ ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆಂಟೆನ್ಸ್ ಇದೆ ಅಂದರೆ ವಿಕೇಂದ್ರೀಕರಣ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆ್ಯಂಡ್ ಸ್ಟೆಪ್ಸ್
ಇನ್ ದ ಸ್ಟಾಫಿಂಗ್ ದ ಪ್ರೊಸೆಸ್, ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿ ಅಂತಿದೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಕ್ವಶನ್ ಹಿಂದಿನ ಕ್ವಶನ್ ಪೇಪರಲ್ಲಿ ಇರಲಿಲ್ಲ, ಮಾಡಲ್ ಕ್ವಶನ್ ಪೇಪರಲ್ಲಿ. ಈಗ ಬರೋ ಚಾನ್ಸಸ್ ಜಾಸ್ತಿ ಇದೆ, ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ 4ನೇ ಕ್ವಶನ್ ನೋಡೋದಾದರೆ ಜಾಹೀರಾತು ವೈಯಕ್ತಿಕ ಮಾರಾಟದ ನಡುವಿನ 8 ವ್ಯತ್ಯಾಸವನ್ನು ವಿವರಿಸಿ. ಎಕ್ಸ್ಪ್ಲೈನ್ ಎನಿ 8 ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಉದ್ಯೋಗಿಗಳನ್ನು ಉತ್ತೇಜಿಸುವ ಬಳಸುವ 4 ಆರ್ಥಿಕ ಮತ್ತು ಆರ್ಥಿಕೇತರ ಪ್ರೇರಣೆಗಳನ್ನು ವಿವರಿಸಿ ಅಂತಿದೆ. ಎಕ್ಸ್ಪ್ಲೈನ್ ಎನಿ 4 ಫಿನಾನ್ಸ್ ಆ್ಯಂಡ್ ನಾನ್ ಫಿನಾನ್ಸ್ ಇನ್ಸೆಂಟಿವ್ಸ್ ಯೂಸ್ಡ್ ಇನ್ ಮೋಟಿವೇಟ್ ಎಂಪ್ಲಾಯೀಸ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ನೋಡೋದಾದರೆ ವಾಟ್ ಈಸ್ ಪ್ರೈಸ್ ಫಿಕ್ಸಿಂಗ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ ಆಫ್ ಇನ್ಫ್ಲುಯೆನ್ಸಿಂಗ್ ಪ್ರೈಸ್ ಫಿಕ್ಸಿಂಗ್. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಬೆಲೆ ನಿಗದಿ ಎಂದರೇನು, ಬೆಲೆ ನಿಗದಿಯ ಪ್ರಭಾವಿಸುವ ಅಂಶಗಳನ್ನು ವಿವರಿಸಿ. ಎಲ್ಲ ಕ್ವಶನ್ಗೂ ನೀವು ಪಾಯಿಂಟ್ಸ್ ಬರೆದ್ಬಿಟ್ಟು ಅದನ್ನು ಜಸ್ಟ್ 2 ಲೈನ್ಸ್ ಅಥವಾ 3 ಲೈನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ವಿತ್ ಕನ್ಕ್ಲೂಷನ್ ಆ್ಯಂಡ್ ಇಂಟ್ರೊಡಕ್ಷನ್ ಇರಲೇಬೇಕು. ಇದು ವೆರಿ ಇಂಪಾರ್ಟೆಂಟ್, ಪದೇ ಪದೇ ಹೇಳ್ತಿದ್ದೀನಿ. ಯಾರೆಲ್ಲ ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕಂತಿದ್ರೆ ಅವರಿಗೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಾಟ್ ಈಸ್ ಆರ್ಗನೈಸೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಆಫ್ ಆರ್ಗನೈಸೇಷನ್. ಸಂಘಟಿಸುವುದು ಎಂದರೇನು, ಅದರ ಮಹತ್ವವನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು, ರಿಪೀಟೆಡ್ ಕ್ವಶನ್ ಇದು. ಸೊ ಇದನ್ನು ನೋಡ್ಕೊಂಡಿಡಿ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ ಆಫ್ ಡೈರೆಕ್ಟಿಂಗ್, ನಿರ್ದೇಶನದ ತತ್ವವನ್ನು ವಿವರಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಈ ಒಂದು ವಿಡಿಯೋದಲ್ಲಿ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್, ಫಿಕ್ಸ್ ಕ್ವಶನ್, ಇದಿಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡು ಹೋದರೆ 100% ಯಾರೆಲ್ಲ ಪಾಸ್ ಆಗಬೇಕಂತಿದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ, ಯಾರೆಲ್ಲ 80 ಮಾರ್ಕ್ಸ್ಗೆ 80 ಸ್ಕೋರ್ ಮಾಡಬೇಕಂತಿದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.